ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಅಥವಾ ಎಲ್ಲ ವಿದ್ಯುತ್ ಉಪಕೇಂದ್ರಗಳಲ್ಲಿ ಅತ್ಯಂತ ಪ್ರಮುಖವಾದ ಸ್ಮಾರ್ಟ್ ಬ್ರೀತರ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆ, ಟ್ರಾನ್ಸ್ಫಾರ್ಮರ್ ಬ್ರೀತರ್ ಏಕೆ ಬೇಕು ಎಂಬುದನ್ನು ತಿಳಿಯೋಣ ಫ್ರೆಂಡ್ಸ್. ಟ್ರಾನ್ಸ್ಫಾರ್ಮರ್ ಲೋಡ್ ಹೆಚ್ಚಾದಾಗ ಅದರಲ್ಲಿರುವ ಆಯಿಲ್ ಬಿಸಿಯಾಗುತ್ತದೆ ಮತ್ತು ಕುದಿಯುವುದಕ್ಕೆ ಶುರು ಮಾಡುತ್ತದೆ ಮತ್ತು ಲೋಡ್ ಕಡಿಮೆಯಾದಾಗ ಆಯಿಲ್ ತಣ್ಣಗಾಗುತ್ತದೆ. ಯಾವಾಗ ಆಯಿಲ್ ಬಿಸಿಯಾಗುತ್ತದೆಯೋ ಆವಾಗ ಆಯಿಲ್ ಹಿಗ್ಗುತ್ತದೆ, ಯಾವಾಗ ಆಯಿಲ್ ತಣ್ಣಗಾಗುತ್ತದೆಯೋ ಆವಾಗ ಆಯಿಲ್ ಕುಗ್ಗುತ್ತದೆ. ಈ ಕಾರಣದಿಂದ ಕನ್ಸರ್ವೇಟರ್ ಟ್ಯಾಂಕ್ ಒಳಗೆ ಅಥವಾ ಹೊರಗೆ ಯಾವಾಗ ಆಯಿಲ್ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತದೆಯೋ ಆವಾಗ ಅದರಲ್ಲಿರುವ ಬಬಲ್ಸ್ಗಳು ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಮತ್ತು ಅದರ ಜೊತೆಗೆ ಅದರ ಆವಿ ಏನಿರುತ್ತಲ್ಲ ಅದು ಕನ್ಸರ್ವೇಟರ್ ಟ್ಯಾಂಕ್ ಮುಖಾಂತರ ಹೊರಗಡೆ ಬರುತ್ತೆ. ಆ ಹೊರಗಡೆ ಬರುವ ಪೈಪ್ನ ತುದಿಯಲ್ಲಿ ಈ ಕನ್ಸರ್ವೇಟರ್ ಟ್ಯಾಂಕ್ಗೆ ಈ ಬ್ರೀತರನ್ನು ಅಳವಡಿಸಲಾಗಿರುತ್ತೆ. ಆ ಗಾಳಿಯಲ್ಲಿ ತೇವಾಂಶ ಮತ್ತು ಧೂಳು ಇದ್ದರೆ ಅದು ಟ್ರಾನ್ಸ್ಫಾರ್ಮರ್ ಆಯಿಲ್ನ ಗುಣಮಟ್ಟವನ್ನು ಹಾಳು ಮಾಡಬಹುದು. ಇದನ್ನು ತಡೆಯಲು ಬ್ರೀತರನ್ನು ಬಳಸಲಾಗುತ್ತದೆ. ಹಾಗಾದರೆ ಈ ಸ್ಮಾರ್ಟ್ ಬ್ರೀತರ್ ಎಂದರೇನು ಎಂದು ತಿಳಿದುಕೊಳ್ಳೋಣ. ಸ್ಮಾರ್ಟ್ ಬ್ರೀತರ್ ಎಂಬುದು ಸಾಮಾನ್ಯ ಸಿಲಿಕಾ ಜೆಲ್ ಬ್ರೀತರ್ನ ಮುಂದುವರಿದ ಭಾಗ ಅಥವಾ ರೂಪವಾಗಿದೆ. ಇದು ಗಾಳಿಯನ್ನು ಒಣಗಿಸಿ ತೇವಾಂಶವನ್ನು ತೆಗೆದುಹಾಕುವುದರ ಜೊತೆಗೆ ತನ್ನ ಕಾರ್ಯಕ್ಷಮತೆಯನ್ನು ನಿರಂತರವಾಗಿ ಗಮನಿಸುತ್ತದೆ. ಹಾಗೆ ಸ್ಮಾರ್ಟ್ ಬ್ರೀತರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಇವಾಗ ತಿಳಿದುಕೊಳ್ಳೋಣ. ಹೊರಗಿನ ಗಾಳಿ ಬ್ರೀತರ್ನ ಮೂಲಕ ಒಳಗೆ ಬರುತ್ತದೆ. ಅದರಲ್ಲಿರುವ ತೇವಾಂಶವನ್ನು ಈ ಸಿಲಿಕಾ ಜೆಲ್ ಅಥವಾ ಒಣಗಿಸುವ ವ್ಯವಸ್ಥೆ ಹೀರಿಕೊಳ್ಳುತ್ತದೆ. ನಂತರ ಒಣಗಿದ ಮತ್ತು ಸ್ವಚ್ಛವಾದ ಗಾಳಿ ಮಾತ್ರ ಟ್ರಾನ್ಸ್ಫಾರ್ಮರ್ ಒಳಗೆ ಪ್ರವೇಶಿಸುತ್ತದೆ. ಇದರ ಜೊತೆಗೆ ಸ್ಮಾರ್ಟ್ ಬ್ರೀತರ್ನಲ್ಲಿ ಅಳವಡಿಸಿರುವ ಸೆನ್ಸರ್ಗಳು ತೇವಾಂಶ ಅಥವಾ ತಾಪಮಾನ, ಬ್ರೀತರ್ನ ಸ್ಥಿತಿಯನ್ನು ಗಮನಿಸುತ್ತದೆ. ಯಾವುದೇ ದೋಷ ಕಂಡುಬಂದರೆ ಅಂತಹ ಸಂದರ್ಭದಲ್ಲಿ ಸ್ಕ್ಯಾಡಾ ಅಥವಾ ಮಾನಿಟರ್ ಸಿಸ್ಟಮ್ಗೆ ಅಲಾರಾಮ್ ಕಳುಹಿಸುತ್ತದೆ. ಫ್ರೆಂಡ್ಸ್, ಇವಾಗ ಸ್ಮಾರ್ಟ್ ಬ್ರೀತರ್ನ ಪ್ರಮುಖ ಪ್ರಯೋಜನಗಳು ಏನೆಂದು ತಿಳಿದುಕೊಳ್ಳೋಣ. 1. ಟ್ರಾನ್ಸ್ಫಾರ್ಮರ್ ಎಣ್ಣೆಯ ಗುಣಮಟ್ಟವನ್ನು ಕಾಪಾಡುತ್ತದೆ. 2. ಆಯಿಲ್ನ ಗುಣಮಟ್ಟವನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ. 3. ತೇವಾಂಶದಿಂದ ಉಂಟಾಗುವ ಇನ್ಸುಲೇಷನ್ ಹಾನಿಯನ್ನು ಕಡಿಮೆ ಮಾಡುತ್ತದೆ. 4. ಟ್ರಾನ್ಸ್ಫಾರ್ಮರ್ನ ಆಯುಷ್ಯವನ್ನು ಹೆಚ್ಚಿಸುತ್ತದೆ. 5. ಮೇಂಟೆನೆನ್ಸ್ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. 6. ಆನ್ಲೈನ್ ಮಾನಿಟರಿಂಗ್ ಅಥವಾ ಅಲಾರಾಮ್ ಸೌಲಭ್ಯದಿಂದ ದೋಷಗಳನ್ನು ಮುಂಚಿತವಾಗಿ ಪತ್ತೆ ಹಚ್ಚಬಹುದು. ಫ್ರೆಂಡ್ಸ್, ಇವಾಗ ಸಾಮಾನ್ಯ ಬ್ರೀತರ್ನ ಮತ್ತು ಸ್ಮಾರ್ಟ್ ಬ್ರೀತರ್ನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಸಾಮಾನ್ಯ ಬ್ರೀತರ್ನಲ್ಲಿ ಸಿಲಿಕಾ ಜೆಲ್ ಬಣ್ಣ ಬದಲಾದ ನಂತರ ಅದನ್ನು ನಾವೇ ನೋಡಿ ಇಲ್ಲ ಕೈಯಾರೆ ಪರಿಶೀಲಿಸಿ ಬದಲಾಯಿಸಬೇಕು. ಆದರೆ ಸ್ಮಾರ್ಟ್ ಬ್ರೀತರ್ನಲ್ಲಿ ಆಟೋಮೆಟಿಕ್ ಮಾನಿಟರಿಂಗ್ ಸಿಸ್ಟಮ್ ಇರುವುದರಿಂದ ಬ್ರೀತರ್ನ ಸ್ಥಿತಿಯನ್ನು ಯಾವುದೇ ಸಮಯದಲ್ಲೂ ನೋಡಬಹುದು. ಮತ್ತು ಇದು ಸಿಲಿಕಾ ಜೆಲ್ನ ಬಣ್ಣ ಬದಲಾದರೆ ತನ್ನಿಂದ ತಾನೇ ಸ್ವಯಂಚಾಲಿತವಾಗಿ ಪುನಃ ಒಣಗಿಸುವ ಅಥವಾ ರೀಜನರೇಷನ್ ವ್ಯವಸ್ಥೆಯನ್ನು ಹೊಂದಿದೆ. ಫ್ರೆಂಡ್ಸ್, ಓವರಾಲ್ ಆಗಿ ನೋಡೋದಾದರೆ ಸ್ಮಾರ್ಟ್ ಬ್ರೀತರ್ ಒಂದು ಸಣ್ಣ ಸಾಧನವಾದರೂ ಟ್ರಾನ್ಸ್ಫಾರ್ಮರ್ನ ಸುರಕ್ಷತೆ ಮತ್ತು ಎಣ್ಣೆಯ ಗುಣಮಟ್ಟ ಕಾಪಾಡುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ಫ್ರೆಂಡ್ಸ್, ಇದರಿಂದಾಗಿ ಇತ್ತೀಚೆಗೆ ರೆಡಿಯಾಗುತ್ತಿರುವ ಟ್ರಾನ್ಸ್ಫಾರ್ಮರ್ ಮತ್ತು ಎಲ್ಲ ವಿದ್ಯುತ್ ಉಪಕೇಂದ್ರಗಳಲ್ಲಿ ಸ್ಮಾರ್ಟ್ ಬ್ರೀತರ್ನ ಬಳಕೆ ಹೆಚ್ಚುತ್ತಿದೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು, ಹೀಟರ್ ಆನ್ ಆಗಿದೆ. ಸಿಲಿಕಾ ಜೆಲ್ ರೀಜನರೇಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಇವಾಗ ಆಟೋಮೆಟಿಕ್ ತನ್ನಿಂದ ತಾನೇ ರೀಜನರೇಷನ್ ಆಗಿ ಸಿಲಿಕಾ ಜೆಲ್ ಬ್ಲೂ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿರಲಿಲ್ಲ ಟ್ರಾನ್ಸ್ಫಾರ್ಮರ್ ಬ್ರೀತರ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಇದರಿಂದ ಆಗುವ ಪ್ರಯೋಜನಗಳೇನೆಂದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಟೇಷನ್ ಮತ್ತು ಎಲೆಕ್ಟ್ರಿಕಲ್ ರಿಲೇಟೆಡ್ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.